ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದಲ್ಲಿ ಅದೆಷ್ಟೇ ಜನ ಇರಲಿ, ಆ ಜನಗಳ ಮಧ್ಯೆ ಗಂಟೆಗಟ್ಟಲೆ ಲೈನಲ್ಲಿ ನಿಂತು ಒಂದ್ ಸ್ವಲ್ಪನಾದ್ರೂ ಆಗ್ಲಿ ಪ್ರಸಾದ ತಿನ್ನೋದ್ರಲ್ಲಿರೋ ಖುಷಿ ಇದೆಯಲ್ಲ, ಆ ಖುಷಿ ನಾವು ಸಾವಿರ ಕೊಟ್ಟು 5 ಸ್ಟಾರ್ ಹೋಟೆಲ್ ಕುತ್ಕೊಂಡು ಊಟ ಮಾಡಿದ್ರು ಸಿಗಲ್ಲ ಅಂತ ಅನ್ಕೊಂತೀನಿ. ಸುಮಾರು ವರ್ಷಗಳ ಹಿಂದೆ ದೇವಿ ಮಾರಿ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಜನಿಸ್ತಾಳೆ. ಅವಳ ಸೌಂದರ್ಯ, ಅವಳ ರೂಪ ಲಾವಣ್ಯಕ್ಕೆ ಮಾರು ಹೋಗಿ ಒಬ್ಬ ಮಾಂಸಾಹಾರಿ ರಾಕ್ಷಸ ವೇದ ಉಪನಿಷತ್ತುಗಳನ್ನೆಲ್ಲ ಕಲಿತು ಮಾರುವೇಷದಲ್ಲಿ ಬ್ರಾಹ್ಮಣನಾಗಿ ಬಂದು ಮಾರಿಯನ್ನ ಮದುವೆ ಆಗ್ತಾನೆ. ಆದ್ರೆ ಸುಮಾರು ವರ್ಷಗಳ ನಂತರ ಮಾರಿಗೆ ಸತ್ಯಾಂಶ ಏನು ಅಂತ ಗೊತ್ತಾಗುತ್ತೆ. ಆವಾಗ ಮಾರಿ ದುರ್ಗಿಯಾಗಿ ಬದಲಾಗ್ತಾಳೆ. ಹಾಗೆ ಆ ರಾಕ್ಷಸ ಕೋಣನಾಗಿ ಬದಲಾಗ್ತಾನೆ. ಮತ್ತೆ ಅವರ ಮಕ್ಕಳು ಕುರಿ ಮತ್ತು ಕೋಳಿಗಳಾಗಿ ಬದಲಾಗ್ತಾರೆ. ಆ ಕೋಣವನ್ನ ಸಾಯಿಸಿ ದುರ್ಗಿ ಮಹಿಷಾಸುರ ಮರ್ದಿನಿ ಆಗ್ತಾಳೆ. ಹಾಗೆ ಒಂದು ಶಾಪನ ಕೂಡ ಕೊಡ್ತಾಳೆ, ಪ್ರತಿ ವರ್ಷ ಕೂಡ ನನ್ನ ಜಾತ್ರೆಯಲ್ಲಿ ಕೋಣ, ಕುರಿ, ಕೋಳಿನ ಬಲಿ ಕೊಡಬೇಕು ಅಂತ ಹೇಳಿ. ಇದನ್ನ ನೋಡಿ ನಾನು ಖುಷಿ ಪಡ್ತೀನಿ ಅಂತ ಹೇಳ್ತಾರೆ. ಇದರ ಪ್ರತೀಕವಾಗಿ ಮಾರಿ ಹಬ್ಬವನ್ನ ಪ್ರತಿ ವರ್ಷ ಕೂಡ ತವರು ಮನೆಯಿಂದ, ಅಂತ ಅಂದ್ರೆ ಒಬ್ಬ ಬ್ರಾಹ್ಮಣ ಮನೆಯಿಂದ ಮಾರಿಯನ್ನ ಮದುವೆ